ನೀನೊಳ್ಳೆ ಯಾಕೋ ಪುಟ್ಟಿ? ವಂಶಿ, ಬೆಳಗ್ಗೆನೆ ಎದ್ದು ರಂಗೋಲಿ ಹಾಕ್ತಿದ್ದೋಳು ಇವತ್ತೇನ್ ಇಷ್ಟ್ ತಡವಾಗಿ ಎದ್ದಿದ್ಯಾ? ತಿಂಡಿ ಕರೆದ್ರೂ ಬರ್ಲಿಲ್ಲ. ಯಾಕೇನಾಯ್ತು? ಹುಷಾರಿಲ್ವಾ? ಹಾಗೇನಿಲ್ಲಮ್ಮ, ತಲೆನೋವು ಸ್ವಲ್ಪ ಶಿಸ್ತಿತ್ತು ಅಷ್ಟೇ. ಹೌದಾ? ಬಾ ಯಾಕೆ? ಏನಾಯ್ತು? ಯಾಕಪ್ಪ ಏನಾಯ್ತು? ಬಾ ಡಾಕ್ಟರ್ ಹತ್ರ ಹೋಗೋಣ ಬಾ. ಅಪ್ಪ ಆತರ ಏನಿಲ್ಲ. ಮೈಯೇನ್ ಬಿಸಿ ಇಲ್ಲ. ಹೌದಾ? ಸುಸ್ತಾಗ್ತಿದ್ಯಾ? ಅಮ್ಮ ತಲೆನೋವಿದೆ ಅಷ್ಟೇ. ನಾನೊಂದ್ ಕೆಲ್ಸ ಮಾಡ್ತೀನಿ, ನಾನು ಹೋಗಿ ಸ್ಟ್ರಾಂಗ್ ಆಗಿರೋ ಒಂದ್ ಕಾಫಿ ಮಾಡ್ಕೊಂಬರ್ತೀನಿ. ಅದೆಂಥ ತಲೆನೋವಿದ್ರೂ ಪಟ್ ಅಂತ ಹೋಗ್ಬಿಡುತ್ತೆ. ಈಗ ಬರ್ತೀನಿ. ಕರೆಕ್ಟ್. ನನಗ್ ಗೊತ್ತು ಕಣ್ರೆ, ನನಗ್ ಗೊತ್ತು ಯಾರ್ದೋ ಕೆಟ್ಟ ಕಣ್ಣು ನಮ್ಮ ವಂಶಿ ಮೇಲೆ ಬಿದ್ದಿದೆ. ಬಾಯ್ಲಿ ಗೊತ್ತಾಯ್ತು. ನಿಂಗೇನಾಗಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾವ್ದೋ ಕೆಟ್ಟ ದೃಷ್ಟಿ ನಿನ್ ಮೇಲ್ ಬಿದ್ದಿದೆ. ನಾನು ಆ ದೃಷ್ಟಿ ನಿವಾರಿಸಿ ತೆಗೆದ್ರೆ ಎಲ್ಲ ಸರಿ ಹೋಗುತ್ತೆ. ಕಾಗೆ ಕಣ್ಣು, ಗೂಬೆ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಆ ಕಣ್ಣು, ಈ ಕಣ್ಣು, ಎಲ್ಲರ ಕಣ್ಣು ಪಟಪಟ ಅಂತ ಸಿಡ್ದು ಹೋಗ್ಲಿ. ಅದ್ಕೆ ಈ ಮಾತ್ರೆ ತಗೊಳ್ಳಿ, ನಿಮ್ಗೆ ಯಾವ ತಲೆನೋವು ಇರಲ್ಲ. ಒಂದ್ ಸಣ್ಣ ತಲೆನೋವಿಗೆ ಮಾತ್ರೆ ಕೊಡ್ತಾರೇನೋ ಯಾರಾದ್ರೂ? ತಲೆಲ್ ಬುದ್ಧಿ ಇಲ್ವಾ? ನೀರ್ ಕೊಡು, ಬೇಕಾದ್ರೆ ಕುಡಿಲಿ. ನೀರ್ ಕುಡಿಯಮ್ಮ. ಗಿರಿ, ಟ್ಯಾಬ್ಲೆಟ್ ಕೊಟ್ಟೆ ಬಿಟ್ಟೇನೋ? ಇಲ್ಲ ಕಣೆ, ಕೊಡಕ್ ನಾ ಬಿಡ್ಲಿಲ್ಲ. ಕರೆಕ್ಟ್ ಆಗಿ ಮಾಡಿದ್ರಿ ಅಮ್ಮ. ಸೈಡ್ ಬಾ. ಅದ್ಕೆ ನನ್ ಮಾಡೋ ಹೆಡ್ ಮಸಾಜ್ಗೆ ನಿಮ್ ತಲೆನೋವು ಪಟ್ ಅಂತ ಹೋಗ್ಬಿಡುತ್ತೆ. ನೋಡ್ತಾ ಇರಿ. ನೋಡ್ದ್ಯಾ? ಇದು ಸರಿಯಾದ ಚಿಕಿತ್ಸೆ ಅಂದ್ರೆ. ಈ ಮಾತ್ರೆ ನುಂಗೋದಲ್ಲ, ತಗೊಂಡೋಗಿ ಇಡೋದನ್ನ. ಪೂಜಾ, ಅವಳು ಈಗ ತಾನೇ ಸ್ನಾನ ಮಾಡಿ ಬಂದಾಗಿದೆ ನೋಡು, ತಲೆ ಎಲ್ಲ ಒದ್ದೆ ಆಗಿದೆ. ಮತ್ತೆ ನೀನ್ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ರೆ ಅವಳಿಗೆ ಶೀತ ಆಗತ್ತೆ. ಅದ್ ಕುಡಿಲಿ, ನೀ ಕೈಯಲ್ಲೇ ಮಾಡು. ನನಗೆ ಹೇಗ್ ತಡ್ತೀಯೋ ಹಾಗೆ ತಟ್ಟೆ. ನನ್ ಬರೀ ತಲೆನೋವು ಅಂದಿದ್ದಕ್ಕೆ ಇವ್ರು ನನ್ನ ಮನೆ ಮಗಳ ತರ ಕೇರ್ ಮಾಡ್ತಿದ್ದಾರೆ. ನಾನ್ ಚಿಕ್ಕವಳಿದ್ದಾಗಿಂದನೂ ಗೊಂಬೆಗಳ ಜೊತೆ ಕೂಡ್ ಕುಟುಂಬ ಸೇರ್ಬೇಕು ಅಂತ ಕನ್ಸ್ ಕಟ್ಟಿದ್ದೆ. ಈಗ ಆ ಕನ್ಸು ನನ್ಸಾಗ್ತಾ ಇದೆ. ವಂಶಿ ಮದುವೆ ಆದ್ರೆ ಗಂಡನ ಮೇಲೆ ಹೇಗಿರ್ತಾಳೋ ಅಂತ ಆತಂಕ ಇತ್ತು ನನಗೆ. ಆದ್ರೆ ಇವಾಗ ನೋಡಿದ್ರೆ ನನ್ನ ಮಗಳು ಬಹಳ ಸಂತೋಷವಾಗಿರ್ತಾಳೆ. ಬಹಳ ಖುಷಿ ಆಯ್ತು ನನಗೆ. ದೊರೆಸ್ವಾಮಿಗಳೇ, ಇಷ್ಟು ದಿನ ಅವಳು ನಿಮ್ ಮಗಳಾಗಿದ್ಲು, ಇನ್ನು ಮೇಲೆ ಈ ಮನೆ ಮಗಳು. ಪ್ರೀತಿನೇ ನದಿಯಾಗಿ ಹರಿತಾರೋ ಈ ಮನೇಲಿ ದ್ವೇಷದ ಪ್ರವಾಹ ಉಂಟಾಗೋಕೆ ನಾನ್ ಬಿಡಲ್ಲ. ಇದು ನನ್ ಮನೆ. ಇವ್ರಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ.